ನಮಸ್ಕಾರ ವೀಕ್ಷಕರೇ, ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದ್ ಕಡೆ ಇಡೀ ಜಗತ್ತಿಗೆ ನಾನೇ ಮಾಲೀಕ ಅನ್ಕೊಂಡಿರೋ ಡೊನಾಲ್ಡ್ ಟ್ರಂಪ್ ಮಹಾಶಯನೇ ಈಗ ಭಾರತದ ದಿಟ್ಟ ನಿರ್ಧಾರಗಳನ್ನು ಸಹಿಸಿಕೊಳ್ಳಕ್ಕಾಗದೆ ಹತಾಶೆಯಿಂದ ಕುದೀತಾ ಇದ್ರೆ, ಇನ್ನೊಂದ್ ಕಡೆ ಅಮೆರಿಕ ದೇಶದ ಸೇವಕ ಅನ್ಕೊಂಡಿರೋ ಝೆಲೆನ್ಸ್ಕಿ ಕೂಡ ಈಗ ತನ್ನ ಜೋಳಿಗೆ ಎತ್ಕೊಂಡು ಬಂದು ಭಾರತದ ವಿರುದ್ಧ ಷಡ್ಯಂತ್ರ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಹೌದು, ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರಬಹುದು. ರಷ್ಯಾ ದೇಶ ಈಗ ಯುಕ್ರೇನಿನ ನಾಗರಿಕರನ್ನು ಹತ್ಯೆ ಮಾಡಲು ಭಾರತದ ಸೈನ್ಯ ಉಪಕರಣಗಳನ್ನು ಬಳಕೆ ಮಾಡ್ತಾ ಇದೆ ಅನ್ನೋ ಗಂಭೀರ ಆರೋಪವೊಂದನ್ನು ನಮ್ಮ ಮೇಲೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಭಾರತದ ಮೇಲೆ ಎಷ್ಟೇ ಟ್ಯಾರಿಫ್ ಹಾಕುವ ಧಮಕಿ ನೀಡಿದ್ರು, ಏನೇನೇ ಫೇಕ್ ನ್ಯೂಸ್ ಸರ್ಕ್ಯುಲೇಷನ್ ಮಾಡಿಸಿದ್ರು ಕೂಡ ತನ್ನದೇ ಶೇರ್ ಮಾರ್ಕೆಟ್ನಲ್ಲಿ ನಿರಂತರ ಬ್ಲಡ್ ಬಾತ್ ಆಗ್ತಾ ಇರೋದನ್ನು ನೋಡಿ ಬಹುತೇಕ ಮಾನಸಿಕ ಸ್ಥಿಮಿತ ಕಳೆದುಕೊಂಡಿರೋ ಡೊನಾಲ್ಡ್ ಟ್ರಂಪ್ ಅವರು ಈಗ ತನ್ನ ಷಡ್ಯಂತ್ರಗಳನ್ನು ಮತ್ತು ಕುಟಿಲತೆಗಳನ್ನು ಪ್ರದರ್ಶಿಸಿ ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಲುಕಿಸಿ ಹಾಕಿ ಯುಕ್ರೇನ್ ದೇಶವನ್ನು ಬೆಂಬಲಿಸುವ ಎಲ್ಲ ದೇಶಗಳು ಭಾರತವನ್ನು ಕೂಡ ಈಗ ರಷ್ಯಾ ದೇಶದಂತೆ ವಿಲನ್ ಆಗಿ ಗುರುತಿಸುವಂತೆ ಮಾಡಲು ಈಗ ತನ್ನ ಜೋಕರ್ ಶಿಷ್ಯನಾದ ಝೆಲೆನ್ಸ್ಕಿ ಅವರನ್ನು ಮುಂದಕ್ಕೆ ಬಿಟ್ಟಿದ್ದಾರೆ. ಹೌದು, ಸಾಮಾನ್ಯವಾಗಿ ದಾರಿಯಲ್ಲಿ ಹೋಗೋರ ಮಾತಿಗೆಲ್ಲ ನಮ್ಮ ಭಾರತ ದೇಶ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಸಲ ಯುಕ್ರೇನ್ ನಾಗರಿಕರ ಹೆಣ ಬೀಳೋದಕ್ಕೆ ರಷ್ಯಾ ಬಳಸುವ ಭಾರತ ನಿರ್ಮಿತ ಡ್ರೋನ್ ಉಪಕರಣಗಳೇ ಕಾರಣ ಅನ್ನೋ ನೇರ ಗಂಭೀರ ಆರೋಪ ಇದ್ದ ಕಾರಣ ತಕ್ಷಣ ಆಕ್ಟಿವ್ ಆದ ನಮ್ಮ ಭಾರತ ಸರ್ಕಾರ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಸ್ಪೋಕ್ಸ್ ಪರ್ಸನ್ ಅವರ ಬಳಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿಸಿ ಭಾರತ ದೇಶ ಯಾವುದೇ ರೀತಿಯ ನಿಷೇಧಿತ ವಸ್ತುಗಳನ್ನು ಅನ್ಯ ದೇಶಗಳಿಗೆ ಮಾರಾಟ ಮಾಡೋದಿಲ್ಲ ಮತ್ತು ನಾವು ರಫ್ತು ಮಾಡುವ ಎಲ್ಲ ವಸ್ತುಗಳು ಅಂತಾರಾಷ್ಟ್ರೀಯ ವ್ಯಾಪಾರ ನೀತಿಯನ್ನು ಪಾಲನೆ ಮಾಡುತ್ತವೆ ಅಂತ ಅಮೆರಿಕ ಮತ್ತು ಝೆಲೆನ್ಸ್ಕಿಗೆ ತಕ್ಕ ಪ್ರತ್ಯುತ್ತರವನ್ನು ನೀಡಿದ್ದಾರೆ. ಹೌದು ಸ್ನೇಹಿತರೆ, ಡೊನಾಲ್ಡ್ ಟ್ರಂಪ್ ಮತ್ತು ಝೆಲೆನ್ಸ್ಕಿ ಸೇರಿ ಈಗ ಇಂಟರ್ನ್ಯಾಷನಲ್ ಮಟ್ಟದ ಸ್ಟೇಜ್ನಲ್ಲಿ ಯುಕ್ರೇನ್ ಮತ್ತು ರಷ್ಯಾ ನಡುವಿನ ವಾರ್ ಇನ್ನೂ ಕೂಡ ನಡೀತಾ ಇರೋದಕ್ಕೆ ಭಾರತ ರಷ್ಯಾದಿಂದ ಖರೀದಿ ಮಾಡ್ತಾ ಇರೋ ಕ್ರೂಡ್ ಆಯಿಲ್ ಹಣ ಮತ್ತು ಭಾರತದಿಂದ ರಷ್ಯಾ ದೇಶಕ್ಕೆ ಸಪ್ಲೈ ಆಗ್ತಾ ಇರುವಂತಹ ಸೈನ್ಯ ಉಪಕರಣಗಳೇ ಕಾರಣ ಅಂತ ಹೇಳಿ ಎಲ್ಲ ದೇಶಗಳನ್ನು ಭಾರತದ ವಿರುದ್ಧ ಎತ್ತಿ ಕಟ್ಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಹೆಸರು ಕೆಡಿಸೋದಕ್ಕೆ ಅಂತಾನೆ ಅತಿ ದೊಡ್ಡ ಒಂದು ಷಡ್ಯಂತ್ರವನ್ನು ಫ್ರೀ ಪ್ಲಾನ್ ಆಗಿ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಅಮೆರಿಕ ಇಷ್ಟೆಲ್ಲ ಷಡ್ಯಂತ್ರ ಮಾಡ್ತಾ ಇರುವಾಗ ಈ ಆರೋಪಗಳನ್ನೆಲ್ಲ ಕೇಳಿ ನಾವು ಇನ್ನೂ ಕೂಡ ಸುಮ್ಮನೆ ಇದ್ರೆ ಹೇಗೆ ಹೇಳಿ? ಅದಕ್ಕೆ ನಮ್ಮ ಭಾರತದ ವಿದೇಶಾಂಗ ಸಚಿವಾಲಯದ ಕಡೆಯಿಂದ ರಣಧೀರ್ ಸಿಂಗ್ ಜೈಸ್ವಾಲ್ ಅವರು ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧ ನಿಲ್ಲದೇ ಇರೋದಕ್ಕೆ ಭಾರತ ರಷ್ಯಾದ ಜೊತೆ ನಡೆಸ್ತಾ ಇರೋ ತೈಲದ ವ್ಯಾಪಾರ ಕಾರಣ ಅಲ್ಲ, ಬದಲಿಗೆ ಯುರೋಪಿಯನ್ ದೇಶಗಳು ಯುಕ್ರೇನ್ಗೆ ನೀಡುತ್ತಿರುವ ಬಿಲಿಯನ್ಸ್ ಆಫ್ ಡಾಲರ್ ಫಂಡಿಂಗ್ಸ್ ಮತ್ತು ಅಮೆರಿಕ ದೇಶ ಯುಕ್ರೇನ್ ದೇಶಕ್ಕೆ ನೀಡುತ್ತಾ ಇರೋ ಬಿಲಿಯನ್ಸ್ ಆಫ್ ಡಾಲರ್ಸ್ನ ವೆಪನ್ಗಳೇ ಕಾರಣ ಅಂತ ಇಬ್ಬರ ಮುಖಕ್ಕೆ ಕನ್ನಡಿ ಹಿಡಿದ ಹಾಗೆ ಹೇಳಿಬಿಟ್ಟಿದ್ದಾರೆ. ಹೌದು, ಇಷ್ಟೆಲ್ಲ ಆಗುವಾಗಲೇ ನಮ್ಮ ಭಾರತೀಯ ಸೇನೆ ಕೂಡ 1971ನಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧದಲ್ಲಿ ಅಮೆರಿಕ ದೇಶ ನಮ್ಮ ಭಾರತಕ್ಕೆ ವಿರುದ್ಧವಾಗಿ ನಿಂತು ಪಾಕಿಸ್ತಾನವನ್ನು ಬೆಂಬಲಿಸಿ ಅವರಿಗೆ ಕಳುಹಿಸಿದ್ದ ಬಿಲಿಯನ್ಸ್ ಆಫ್ ಡಾಲರ್ಸ್ನ ಶಸ್ತ್ರಾಸ್ತ್ರಗಳ ಅಂದಿನ ಒಂದು ಪೇಪರ್ ಕಟ್ಟಿಂಗ್ ಅನ್ನು ಪೋಸ್ಟ್ ಮಾಡೋದರ ಮೂಲಕ ನೀವು ಮರೆತಿದ್ರೂ ಕೂಡ ನಾವು ಯಾವತ್ತೂ ಇದನ್ನು ಮರೆಯಲ್ಲ ಮತ್ತು ಈ ವಾರ್ ಟೈಮಲ್ಲಿ ನಮ್ಮ ಜೊತೆ ಕೋಟೆಯ ಹಾಗೆ ನಿಂತಿದ್ದ ನಮ್ಮ ಮಿತ್ರ ದೇಶವಾದ ರಷ್ಯಾವನ್ನು ನಾವು ಎಂದಿಗೂ ಬಿಟ್ಟು ಕೊಡೋದಿಲ್ಲ ಅನ್ನೋ ಒಂದು ಸ್ಪಷ್ಟ ಸಂದೇಶವನ್ನು ಆರ್ಮಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಈ ಮೂಲಕ ಕೊಟ್ಟ ಹಾಗಿತ್ತು. ಹೌದು ಸ್ನೇಹಿತರೆ, ಇವಾಗ ನಾನು ನಿಮಗೆ ನೀಡುವ ಕೆಲವು ಅಂಕಿಅಂಶಗಳನ್ನು ನೋಡಿದರೆ ನಿಮಗೇನೆ ಶಾಕ್ ಆಗೋದು. ಎಲ್ಲದಕ್ಕೂ ಭಾರತ ರಷ್ಯಾ ವ್ಯಾಪಾರ ಕಾರಣ ಅನ್ನೋ ಅಮೆರಿಕ ದೇಶ ತಾನೇ ಸ್ವತಃ ರಷ್ಯಾದಿಂದ ಪ್ರತಿ ವರ್ಷ $1.5 ಬಿಲಿಯನ್ ಮೊತ್ತದ ಕಚ್ಚಾ ಯುರೇನಿಯಂ ಅನ್ನು ಖರೀದಿ ಮಾಡ್ತಾ ಇದೆ. ಹಾಗೆಯೇ ತಮ್ಮನ್ನೇ ತಾವೇ ಯಾವಾಗಲೂ ಸಾಚಗಳು ಅಂತ ತೋರಿಸ್ಕೊಳ್ಳೋ ಯುರೋಪಿಯನ್ ದೇಶಗಳು ಅದು ಕೂಡ ಈ ವರ್ಷದ ಬರೇ 6 ತಿಂಗಳುಗಳಲ್ಲಿ ರಷ್ಯಾದ ಜೊತೆ $40 ಬಿಲಿಯನ್ ಗಳಿಗಿಂತಲೂ ಅಧಿಕವಾದ ವ್ಯಾಪಾರ ವಹಿವಾಟುಗಳನ್ನು ನಡೆಸಿವೆ. ಹೌದು, ಇದನ್ನು ನೋಡಿ ನೀವು ಈ ದೇಶಗಳ ಡಬಲ್ ಸ್ಟ್ಯಾಂಡರ್ಡ್ ಮಟ್ಟ ಯಾವ ಲೆವೆಲ್ಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೋದು. ಈಗ ನಾನು ನಿಮಗೆ ಕೊಟ್ಟಿದ್ದು ಕೇವಲ 2 ಉದಾಹರಣೆ ಮಾತ್ರ. ಎಲ್ಲ ವಸ್ತುಗಳ ಲೆಕ್ಕ ಹಾಕ್ತಾ ಹೋದರೆ ಈ ವಿಡಿಯೋ ತುಂಬ ಲಾಂಗ್ ಆಗೋಗುತ್ತೆ. ಅವರ ನೀತಿಗಳು ಹೇಗೆ ಅಂದರೆ, ನಾವು ಮಾತ್ರ ನಮ್ಗೆ ಎಲ್ಲಿ ಕಡಿಮೆಗೆ ಸಿಗುತ್ತೋ ಅಲ್ಲಿಂದ ತಗೊಂಡು ಲಾಭ ಮಾಡ್ಕೋಬೇಕು. ಭಾರತ ಮಾತ್ರ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋದಕ್ಕೆ ತನ್ನ ದೇಶದ ಹಿತವನ್ನು ಬಲಿ ಕೊಟ್ಟು ರಷ್ಯನ್ ಪೆಟ್ರೋಲ್ ಖರೀದಿ ಮಾಡೋದನ್ನು ನಿಲ್ಲಿಸಬೇಕು. ವಾವ್, ನೋಬೆಲ್ ಥರ ಡಬಲ್ ಸ್ಟ್ಯಾಂಡರ್ಡ್ಗೂ ಯಾವುದಾದ್ರೂ ಒಂದು ಅವಾರ್ಡ್ ಇರ್ತಾ ಇದ್ರೆ ಈ 2 ದೇಶಗಳು ಯಾವಾಗಲೂ ಅದರಲ್ಲಿ ತಾವೇ ವಿನ್ನರ್ಸ್ ಆಗ್ತಾ ಇದ್ರು. ಸ್ನೇಹಿತರೆ, ಶಾಂತವಾಗಿದ್ದ ಭಾರತ ಈಗ ದಿಟ್ಟ ಉತ್ತರಗಳನ್ನು ಕೊಡ್ತಾ ಇರೋದನ್ನು ನೋಡ್ತಾ ಇದ್ರೆ ಸದ್ಯಕ್ಕೆ ಯಾವುದೇ ದೇಶದ ಜೊತೆ ಟ್ಯಾಕ್ಸ್ ಒಪ್ಪಂದ ಮಾತುಕತೆ ಯಾವುದು ಕೂಡ ಆಗೋ ಲಕ್ಷಣ ಕಾಣ್ತಾ ಇಲ್ಲ. ಯಾಕಂದರೆ ಈಗ ಈ ಟ್ಯಾರಿಫ್ ವಾರ್ ಕೇವಲ ಅಮೆರಿಕ ವರ್ಸಸ್ ಇಂಡಿಯಾ ಆಗಿ ಉಳಿದಿಲ್ಲ, ಬದಲಿಗೆ ಇಂಡಿಯಾ ವರ್ಸಸ್ ಟ್ರಂಪ್ ಆಗಿಬಿಟ್ಟಿದೆ. ಹೌದು, ಡೊನಾಲ್ಡ್ ಟ್ರಂಪ್ ಈಗ ಈ ಟ್ಯಾರಿಫ್ ವಿಷಯವನ್ನು ತನ್ನ ಈಗೋ ಮ್ಯಾಟರ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ಇದಕ್ಕೆ ಇರೋ ಬಲವಾದ ಕಾರಣ ಏನಪ್ಪ ಅಂದರೆ ಅದು ನೋಬೆಲ್ ಪೀಸ್ ಪ್ರೈಸ್. ಹೌದು ಸ್ನೇಹಿತರೆ, ಈ ಕಡೆ ರಷ್ಯಾ ಯುಕ್ರೇನ್ ಯುದ್ಧನೂ ನಿಲ್ತಾ ಇಲ್ಲ, ಆ ಕಡೆ ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ ಕ್ರೆಡಿಟ್ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಿಗಲಿಲ್ಲ. ತನ್ನ ನೋಬೆಲ್ ಕನಸು ಕೈಜಾರಿ ಹೋಗ್ತಾ ಇರೋದನ್ನು ನೋಡಿ ತನ್ನ ಈಗೋ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಈಗ ತನ್ನ ದೇಶದ ಹಿತ, ಆರ್ಥಿಕ ಲಾಭ ನಷ್ಟ, ಚೈನಾದ ಜೊತೆಗಿನ ದುಶ್ಮನಿ ಎಲ್ಲವನ್ನು ಮರೆತು ಮಾನಸಿಕ ರೋಗಿಯ ಹಾಗೆ ಭಾರತದ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಭಾರತದ ಮೇಲೆ ಮತ್ತೆ ಟ್ಯಾರಿಫ್ ಜಾಸ್ತಿ ಮಾಡೋದಾಗಿ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ.
ಆದರೆ ನಮ್ಮ ಭಾರತ 50% ಅಲ್ಲ 500% ಟ್ಯಾರಿಫ್ ಹಾಕಿದರೂ ಕೂಡ ನಾವು ನಮ್ಮ ದೇಶದ ಹಿತಕ್ಕೆ ವಿರುದ್ಧವಾಗಿ ಯಾವ ಡೀಲನ್ನು ಕೂಡ ಮಾಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಏನೇ ಆಗಲಿ ನಮ್ಮ ಭಾರತ ದೇಶ ಕೊನೆಗೂ ಪಶ್ಚಿಮದ ದೇಶಗಳಿಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಉತ್ತರ ಕೊಡೋದಕ್ಕೆ ಶುರು ಮಾಡಿದೆ. ನಾನು ಕೂಡ ನನ್ನ ಮುಂದಿನ ವಿಡಿಯೋಗಳಲ್ಲಿ ಪ್ರತಿದಿನ ನಿಮಗೆ ಈ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಡಬಲ್ ಸ್ಟ್ಯಾಂಡರ್ಡ್ ಮತ್ತು ಷಡ್ಯಂತ್ರಗಳ ಬಗ್ಗೆ ವಿವರವಾಗಿ ಮಾಹಿತಿಗಳನ್ನು ನೀಡ್ತಾ ಇರ್ತೀನಿ. ಅದಕ್ಕಾಗಿ ದಯವಿಟ್ಟು ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆಯೇ ಈ ಟ್ರಂಪ್ ಮಹಾಶಯನ ಸೇವಕ ಝೆಲೆನ್ಸ್ಕಿ ನಮ್ಮ ಭಾರತದ ಮೇಲೆ ಮಾಡಿರುವ ಈ ಆರೋಪದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಹಿಂದ್.